ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋಲಿಗೆ ಬಿಜೆಪಿಗೆ ಕಂಟೈನರ್ನಲ್ಲಿ ದುಡ್ಡು ಬಂದಿರುವುದೇ ಕಾರಣ. ಚುನಾವಣೆಯಲ್ಲಿ ಗೆಲ್ಲಲು ನೋಟು ಎಣಿಸುವ ಮಷಿನ್ ಬಿಟ್ಟು ತೂಕದ ಲೆಕ್ಕದಲ್ಲಿ ಹಣ ಖರ್ಚು ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಶಾಸಕ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಅದೇ ರೀತಿ ದುಡ್ಡು ಖರ್ಚು ಮಾಡಿತ್ತು. ಆದರೆ ಜನ ಅದನ್ನು ತಿರಸ್ಕರಿಸಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಎಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶ ನೋಡಿದಾಗ ಮತದಾರರಿಂದ ಮಿಶ್ರ ಪ್ರತಿಕ್ರಿಯೆ ದೊರಕಿದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿ ಮಾಡಿದೆ. ಚುನಾವಣೆಗೂ ಮೊದಲು ಬಿಜೆಪಿ ಗ್ಯಾರಂಟಿ ವಕ್ಫ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಸುಳ್ಳು ವದಂತಿ ಹಬ್ಬಿಸಿತ್ತು. ಚುನಾವಣೆಗಾಗಿ ಇಡಿ ಬಳಸಿಕೊಂಡಿತ್ತು. ನುಸುಳುಕೋರರು ಬಂದಿದ್ದಾರೆ ಎಂದು ಬಿಜೆಪಿ ಸುಳ್ಳು ಸುದ್ದಿ ಹಬ್ಬಿಸಿ ಸೈನಿಕರಿಗೆ ಅವಮಾನ ಮಾಡಿತ್ತು. ಆದರೆ ಕರ್ನಾಟಕ ಮತ್ತು ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಯಶಸ್ಸು ದೊರಕಿದೆ ಎಂದಿದ್ದಾರೆ. ಮಹಾ ವಿಕಾಸ್ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ, ಅಲ್ಲಿ ನಡೆದಂಥ ಘಟನೆಗಳು, ಈಗ ನಾವು ಸೋತಿದ್ದೀವಿ, ಏನಾದ್ರು ಸೋತಿದ್ದೀವಿ ಅದಕ್ಕೆ ಹೇಳಿದ್ದೀವಿ ಅಂತ ಹೇಳ್ತಾರೆ. ನಾನು 50 ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ದೀನಿ. 90ನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದ್ಕೊಂಡು ನಡೆಸಿರ್ತಕ್ಕಂಥವನು. ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರ್ ಅಲ್ಲಿ ದುಡ್ಡು ಬಂದಿರಲಿಲ್ಲ. ಕಂಟೈನರ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅದು ನಿಮ್ಮ ಕೌಂಟಿಂಗ್ ಮೆಷಿನ್ ಅಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ. ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು, ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ. ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು, ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಈ ಭಾಗದಲ್ಲೂ ಸಹ ಚುನಾವಣೆ ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ. ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ. ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ. ಆದ್ರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಣದ ಹೊಳೆ ಹರಿಸಿ ಗೆದ್ದಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ ಮಾಡಿದೆ. ನಾನು ಹೇಳಿದ್ನಲ್ಲ, ಎಲ್ಲ ಪಕ್ಷದವರು ಸಹ ಪೈಪೋಟಿ ಇತ್ತು. ಅವರು ಸರಿಸಮಾನವಾಗಿ ಮಾಡಬೇಕಾದ್ರೆ ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದ್ರೆ, ನಮ್ಮ ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಬಹಳ ಪ್ರಬಲವಾಗಿ ಕೊಟ್ಟಿದ್ವಿ. ಎಲ್ಲೂ ಸಹ 1.5 ವರ್ಷ ಆಯಿತು, ಎಲ್ಲೂ ಸಹ ಕೋಮುವಾದದ ಗಲಭೆ, ವೈಷಮ್ಯ ಅಥವಾ ಒಂದು ದ್ವೇಷವನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲೂ ಸಹ ಅವಕಾಶ ಕೊಟ್ಟಿಲ್ಲ. ಶಾಂತಿ, ನೆಮ್ಮದಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ, ಇದಕ್ಕೆ ನಾವೆಲ್ಲರೂ ಸಹ ಸರಿಸಮಾನರು ಅನ್ನೋ ಭಾವನೆಯನ್ನ ನಾವು ಜನಸಾಮಾನ್ಯರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಪ್ರಬಲವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಹಣದ ಹೊಳೆ ಹರಿಸಿದೆ ಅಂತ ಅವ್ರು ಯಾವ ರೀತಿ ಪೈಪೋಟಿ ಮಾಡಿದ್ರು ನೋಡಿ ಬಿಜೆಪಿ ಅವರು. ಆ ಬಿಜೆಪಿ ಅವರು ಸರಿಯಾದ ಪೈಪೋಟಿ ನಾವು ಮಾಡಿದ್ವಿ. ಹಣದಲ್ಲಿರ್ಬೋದು, ಹೆಣ್ಣದಲ್ಲಿರ್ಬೋದು, ಯಾವುದೇ ಇರ್ಬೋದು, ಅವ್ರಿಗೆ ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ. ಏನಂದ್ರೆ ದುಡ್ಡಿನಲ್ಲಿ ಗೆದ್ದಿಲ್ಲ, ನಾನು ಅದಕ್ಕೆ ಹೇಳಿದ್ದು. ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಆಡಳಿತ ಜೊತೆಗೆ ಅವ್ರು ಹಣ ಖರ್ಚು ಮಾಡಿದ್ರೆ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕೊಂಡು ನಾವು ನಾಟಕ ಬೂಟಾಟಿಕೆ ಮಾಡೋ ಜನ ಅಲ್ಲ. ಇದ್ದಾಗ ಹೇಳ್ತೀವಿ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ, ಸರಿಯಾದ ರೀತಿಯಲ್ಲಿ ಉತ್ತರನೂ ಸಹ ಕೊಟ್ಟಿದ್ದೀವಿ. ಸರ್ಕಾರದ ಕಾರ್ಯಕ್ರಮಗಳನ್ನೇನು ಅನುಷ್ಠಾನಕ್ಕೆ ತಂದಿದ್ದೀವಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಶಾಂತಿಯ ತೋಟ ಅಂತ ಹೇಳಿದೆ. ನಿಮಗೆ ಅಲ್ಪಸಂಖ್ಯಾತ ಇರ್ತಕ್ಕಂಥ ಚನ್ನಪಟ್ಟಣ, ಅಲ್ಪಸಂಖ್ಯಾತ ಇರ್ತಕ್ಕಂಥ ಶಿಗ್ಗಾಂವ್ ಮತ್ತು ಆದಿವಾಸಿಗಳಿರ್ತಕ್ಕಂಥ ಇದರಲ್ಲಿ ಶಾಂತಿಗೆ ಹೆಚ್ಚಿನ ಪುರಸ್ಕಾರ ಕೊಟ್ಟಿದ್ದಾರೆ, ಹಣಕ್ಕಲ್ಲ. ಅಲ್ಪಸಂಖ್ಯಾತರ ಓಟುಗಳೇ ನಿರ್ಣಾಯಕ ಅಂತೀರಾ 3 ಕ್ಷೇತ್ರದಲ್ಲಿ? ಅಲ್ಪಸಂಖ್ಯಾತರ ನಿರ್ಣಾಯಕ ಅಂತ ಹೇಳ್ತಾ ಇಲ್ಲ. ಅವರು ನೆಮ್ಮದಿಯಿಂದ ಬಂದು ವೋಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ವಿ. ಯಾಕಂದ್ರೆ ಅವ್ರಿಗೆ ವೋಟ್ ಮಾಡ್ಲಿಕ್ಕೂ ಅವಕಾಶ ಮಾಡ್ತಾರಲ್ಲ, ಅಷ್ಟೊಂದು ನೀವು ಅವರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ. ಈಗ ವಕ್ಫ್ ವಿಚಾರದಲ್ಲಿ ಈಗ ಇಷ್ಟು ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗಿರೋ ಸಂದರ್ಭದಲ್ಲಿ ಆಗಿರಲಿಲ್ಲ ಇವತ್ತೇನು. ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲೂ ಆಗಿತ್ತು. 1998ನೇ ಇಸ್ವಿನಲ್ಲಿ ಭೂ ಸುಧಾರಣಾ ಕಾನೂನು ಬಂದ ನಂತರ, 24ನೇ ಇಸ್ವಿ ಬಂದ ನಂತರ
ಸುಪ್ರೀಂ ಕೋರ್ಟ್ ಅಲ್ಲಿ 1998 ಇಸ್ವಿನಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಅದರಲ್ಲಿ ಈಗ ಇನಾಮ್ತಿ ಲ್ಯಾಂಡ್ ಇದೆ, ವಕ್ಫ್ ಲ್ಯಾಂಡ್ ಇದೆ, ಇವೆಲ್ಲವೂ ಸಹ ಏನು ಪಾಣಿ ಇರುತ್ತೆ ಅದ್ರ ಹೆಸರಲ್ಲಿ ಇರುತ್ತೆ ಅನ್ನೋದು ಇದ್ದೇ ಇದೆ. ಆವಾಗ 98 ಇವ್ರು ಬಂದು 11 ವರ್ಷ ಆಯ್ತು. ಇಲ್ಲಿ ತನಕ ಏನ್ ಮಾಡ್ತಾ ಇದ್ರು? ಜನರ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ, ಭ್ರಷ್ಟಾಚಾರ, ಅಮೆರಿಕದ ಸರ್ಕಾರ ಇವ್ರ ಮೇಲೆ ಆಪಾದನೆ ಮಾಡೋ ಪರಿಸ್ಥಿತಿ ಬಂದಿದೆ, ಒಬ್ಬರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಸಹ ಜನಸಾಮಾನ್ಯರ ದಿನನಿತ್ಯದ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ಯಾವುದೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮछली, ಮಟನ್, ಮಂಗಲ್ ಸೂತ್ರ, ಮುಜರಾ ಎಲ್ಲ ಆಯ್ತು, ಮನೆ ಕಳಿಸಿದ್ರು. ಈ ಬಾರಿ ವಕ್ಫ್ ಅಂದ್ರು ಜನ ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ್ದಾರೆ. ಸಮೀರ್ ಅವರು ಉತ್ತರ ಕೊಟ್ಟಿದ್ದಾರೆ, ಜನ ಡಿಪಾಸಿಟ್ ತೆಗಿಬೇಕಾಗಿತ್ತು, ಅದೇನಾದ್ರೂ ಸತ್ಯ ಅನ್ನೋದಿದ್ದಾರೆ. ಆದ್ರಿಂದ ಸರಿಯಾದ ಉತ್ತರ ಕರ್ನಾಟಕ ಜನತೆಗೂ ಕೊಟ್ಟಿದ್ದಾರೆ, ಬೇರೆ ರಾಜ್ಯಗಳಲ್ಲೂ ಸಹ ಕೊಟ್ಟಿದ್ದಾರೆ. ಶಿಗ್ಗಾಂವಿ ಬಿಜೆಪಿಯವರ ಗಡ ಅಂತ ಹೇಳ್ತಾರೆ. 30 ವರ್ಷದಿಂದ ಅಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ಈ ಸಲ ಪಠಾಣ್ ವಿನ್ ಆಗಲಿಕ್ಕೆ ಮೇನ್ ಕಾರಣ ನಮ್ಮ ಕಾರ್ಯಕ್ರಮ ಮತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು, ಅದು ಕಾರಣ. ಈಗ ಈ ಕುಟುಂಬ ರಾಜಕಾರಣಕ್ಕೆ ಈ ಉಪಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಅಪ್ಪ ಮಕ್ಕಳ ಪಾರ್ಟಿ ಅದಿದೆಯಲ್ಲ, ಅದಕ್ಕೆ ಒಂದು ಮತದಾರರು ಇದು ಕೊಟ್ಟಿದ್ದಾರೆ. ಅಂದ್ರೆ ಕುಟುಂಬ ರಾಜಕಾರಣ ಮತ್ತೆ ಅಪ್ಪ ಮಕ್ಕಳ ರಾಜಕಾರಣ ನಿಮ್ಮಲ್ಲೂ ಇದೆ, ಬೇರೆ ಪಕ್ಷಗಳಲ್ಲೂ ಇದೆ. ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ? ಕುಟುಂಬ ರಾಜಕಾರಣ ಮತ್ತು ಇನ್ನೊಂದು ಅಪ್ಪ ಮಕ್ಕಳ ಕುಟುಂಬ. ಈಗ ಈ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸತತವಾಗಿ ಅಧಿಕಾರದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿಯ ಸ್ಲೋಗನ್ಗಳು ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿತ್ತು. ಏನ್ ಹೇಳಿದ್ರು ಸಹ ಜನ ನಂಬೋದು, ಯಾಕಂದ್ರೆ ಅವ್ರ ಜೊತೆ ರೂಮರ್ ಸ್ಪ್ರೆಡಿಂಗ್ ಸಂಘ ಇದೆ. ಏನ್ ಹೇಳಿದ್ರು ಜನ ನಂಬಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಗಣೇಶನ್ಗೆ ಹಾಲು ಕುಡಿಸೋದ್ರಿಂದ ಹಿಡಿದು ಎಲ್ಲ ಮಾಡೋರು. ಅದೇ ರೀತಿ ಜ್ಞಾನ ತಪ್ಪು ಅರಳು ಮರಳುನೋ ನಾವು ಕುಟುಂಬ ರಾಜಕಾರಣ ಅಂತಂದ್ರು, ಕಾಂಗ್ರೆಸ್ ಪಕ್ಷಕ್ಕಿನ್ನ ಡಬಲ್ ಕುಟುಂಬ ರಾಜಕಾರಣ, ಅಪ್ಪ ಅಮ್ಮ ರಾಜಕಾರಣ, ಅಮ್ಮ ಮಗ ರಾಜಕಾರಣ, ಇವೆಲ್ಲ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನಲ್ಲಿ. ಜ್ಯೋತಿರಾಜ್ ಸಿಂಧಿಯನ್ನೇ ತಗೊಳ್ಳಿ, ಅವರ ಅತ್ತೆ ರಾಜಸ್ಥಾನಲ್ಲಿ ಚೀಫ್ ಮಿನಿಸ್ಟರ್, ಇನ್ನೊಂದು ಅತ್ತೆ ಮಧ್ಯಪ್ರದೇಶ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.